நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ಇನ್ಶೂರೆನ್ಸ್ ತೆಗೂ ಕಪ್ ಶ್ರೀಲಂಕಾ ವರ್ಸಸ್ ಭಾರತದ ಮೊಟ್ಟ ಮೊದಲ ಟೆಸ್ಟ್ ಪಂದ್ಯದ 5ನೇ ದಿನದ ಹೈಲೈಟ್ಸ್ಗೆ ಸ್ವಾಗತ. ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಶ್ರೀಲಂಕಾ 84 ರನ್ಗಳನ್ನ ಗಳಿಸಿ 4 ವಿಕೆಟ್ಸ್ ನ ಕಳ್ಕೊಂಡು ಸಂಕಷ್ಟದಲ್ಲಿದೆ. ಬೇಕಾಗಿರೋದು 6 ವಿಕೆಟ್ಸ್ ಭಾರತಕ್ಕೆ. ಈ ಒಂದು ಸರಣಿಯಲ್ಲಿರುವಂತಹ 2 ಟೆಸ್ಟ್ ಪಂದ್ಯಗಳಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಸೋನಲ್ ಮೊದಲ ಇನ್ನಿಂಗ್ಸ್ ನಲ್ಲಿ ಶತಕವನ್ನ ಸಾಧಿಸಿದಂತ ಸೋನಲ್ ಸ್ಟ್ರೈಕರ್ ಇದ್ದಾರೆ. ಹಾಗೆ ನಾಯಕ ಧನಂಜಯ ಡಿಸಿಲ್ವಾ ಕೂಡ ಇದ್ದಾರೆ. ಇವರಿಬ್ರು ವಿಕೆಟ್ಸ್ ನ ಆದಷ್ಟು ಬೇಗ ಪಡ್ಕೊಂಡು ಇನ್ನಷ್ಟು ಸಂಕಷ್ಟಕ್ಕೊಳಗಾಗಿಸುವಂತ ಒಳ್ಳೊಳ್ಳೆ ಡೆಲಿವರೀಸ್ ನ ಟೀಮ್ ಇಂಡಿಯಾದ ಬೌಲರ್ಸ್ ಡೆಲಿವರ್ ಮಾಡಬೇಕಾಗತ್ತೆ. ಶುರುವಿನಲ್ಲೇ ರವೀಂದ್ರ ಜಡೇಜಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಸ್ಪಿನ್ ಬಲೆಯಲ್ಲಿ ಸಿಲುಕಿಸುವಂತ ಪ್ಲಾನ್ ಎದ್ದು ಕಾಣಿಸ್ತಾ ಇದೆ ಶುಭ್ಮನ್ ಗಿಲ್ ಅವರ ಕಡೆಯಿಂದ. ಈ ತರದ ಪ್ಲಾನ್, ಈ ತರದ ಸ್ಟ್ರಾಟಜಿ. ಮೊಟ್ಟ ಮೊದಲ ಬಾಲ್ ಮಾಡೋದಕ್ಕೆ ಜಡೇಜಾ ರೆಡಿ ಇದ್ದಾರೆ. ಕಾಂಬಾಕ್ಸ್ ಅಲ್ಲಿ ನಾನು ಸುಮನ್ ಭಟ್, ನನ್ನ ಜೊತೆ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಸುಮಂತ್, ಹಾಗೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ. 5ನೇ ದಿನ ಮೊದಲನೇ ಸೆಷನ್ ನಾವು ನೋಡ್ತಾ ಇರೋದು ಇಲ್ಲಿ. ಸ್ಟ್ರೇಟ್ ಅವೇ ರನ್ಸ್ ಹೋಗುವಂತ ಉದ್ದೇಶ. ನಾಯಕನಿಂದ ಬೌಂಡ್ರಿ ಸಿಗುತ್ತೆ. ಈ ದಿನದ ಮೊದಲ ಬೌಂಡ್ರಿ ಧನಂಜಯ ಡಿಸಿಲ್ವಾ ಅವ್ರಿಗೆ. ಅಂಡ್ ಆಫ್ ಕೋರ್ಸ್ ಸ್ವಲ್ಪ ಲೂಸ್ ಡೆಲಿವರೀಸ್ ಹಾಕಿದ್ರೆ ಸಲೀಸಾಗಿ ಬ್ಯಾಟ್ ಮಾಡುವಂಥ ಮಟ್ಟಿಗೆ ಪಿಚ್ ಈಗಲೂ ಕೂಡ ಇದೆ. ಅದರ ಪರಿಣಾಮ ಇಲ್ಲೊಂದು ಬೌಂಡ್ರಿ ಸಿಕ್ಕಿದೆ. ಶಾರ್ಟ್ ಔಟ್ಸೈಡ್ ದಿ ಆಫ್ ಸ್ಟಂಪ್ ತುಂಬ ಚೆನ್ನಾಗಿ ಟೈಮ್ ಮಾಡಿದ್ರು. ಅಲ್ಲಿ ಪಾಯಿಂಟ್ ಮತ್ತೆ ಕವರ್ ಪಾಯಿಂಟ್ ಇದ್ರೂ ಅವರ ಮಧ್ಯ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ದಾರೆ ಧನಂಜಯನವರು. ಸೊ ಇದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡುತ್ತೆ. ಧನಂಜಯ ಮತ್ತು ಸೋನಲ್ ಅವರ ನಡುವೆ ಜೊತೆ ಆಟ 112 ಬಾಲ್ಗಳಲ್ಲಿ. ಸೋನಲ್ ಅವರ ಕೊಡುಗೆ 29 ಅಂತಂದರೆ ಧನಂಜಯ ಅವರ ಕೊಡುಗೆ ಇದರಲ್ಲಿ 20 ರನ್ನು. ಓ ಎಸ್, ಹಂಗೆ ಹೇಳ್ತಾನೆ ಇಲ್ಲಿ ಒಂದು ಬಿಟ್ಟು 4 ರನ್ನು ಇಲ್ಲಿ ಬೈ ಅಂತ ಹೇಳ್ತಾರೆ ಇವಾಗ ಸದ್ಯಕ್ಕೆ. ಬಟ್ ಟರ್ನ್ ಅಂಡ್ ಬೌನ್ಸ್ ತುಂಬನೇ ಆಯಿತು. ಬಟ್ ಕರೆಕ್ಟಾಗಿ ನಿಲ್ಲಿಸ್ಕೊಂಡಿದ್ದಾರೆ ಅಲ್ಲಿ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ನಲ್ಲಿ ಒಬ್ಬರಿದ್ದಾರೆ, ಶಾರ್ಟ್ ಲೆಗ್ನಲ್ಲಿ ಒಬ್ಬರಿದ್ದಾರೆ. ಸ್ವೀಪು, ರಿವರ್ಸ್ ಸ್ವೀಪು, ಆದರೆ ಇನ್ನೊಂದು ಬೌಂಡ್ರಿ. ಅದ್ಭುತವಾಗಿ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ. ಸೋನಾಲ್ ಅವರು ಯಾಕೆ ಈ ಥರ ಸ್ವೀಪು ಇಷ್ಟು ಚೆನ್ನಾಗಿ ಹೊಡಿತಾರೆ ಅಂತಂದರೆ, ಧನಂಜಯ ಡಿಸಿಲ್ವಾ ಅವರ ಡ್ರೈವ್ ಹಾಗೂ ಬೌಂಡ್ರಿ ಈಸಿ ಆಗಿತ್ತದು. ಅಂದರೆ ಏನು ಆಗಲಾರ ಥರ ಅಂತ ಅದ್ಭುತವಾದ ಡ್ರೈವ್. ಒಂದು ಕರೆಕ್ಟಾಗಿ ಪಿಚ್ ಆಫ್ ದ ಬಾಲ್ ಬಂದರು, ನಂತರ ಸುಲಭವಾಗಿ ಒಂದು ಥ್ರೂ ಕವರ್ಸ್ ಬೌಂಡ್ರಿ ಗಳಿಸ್ಕೊಂಡ್ರು. ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಹಾಗೂ ಮತ್ತೊಂದು ಬೌಂಡ್ರಿ. ಅಂದರೆ ಬೌಂಡ್ರಿ ರೈಡರ್ಸ್ ಇಲ್ಲ. 50 ರನ್ಗಳನ್ನ ಗಳಿಸಿದ್ದಾರೆ. ಹಾಫ್ ಸೆಂಚುರಿ, ಈ ಟೆಸ್ಟ್ನ ಮೊದಲ ಹಾಫ್ ಸೆಂಚುರಿ ಧನಂಜಯ ಡಿಸಿಲ್ವಾ ಅವರಿಗೆ. ಎಂಥ ಅದ್ಭುತವಾದ ಜೊತೆಯಾಟ. ಕ್ಯಾಪ್ಟನ್ಸ್ ನಾಕ್ ಇದು ಧನಂಜಯ ಡಿಸಿಲ್ವಾ. ವೆಲ್ ಡನ್. ನೋಡಿ ಇದು ಸ್ಲಾಕ್ ಸ್ವೀಪು ತುಂಬ ಚೆನ್ನಾಗಿ ಹೊಡಿತಾ ಇದ್ದಾರೆ. ಅದು ಕೂಡ 6 ಆಗೋ ಸಾಧ್ಯತೆ ಇದೆ. ಎಸ್, ಇವ್ರದ್ದು ಕೂಡ 50 ಕಂಪ್ಲೀಟ್ ಆಗಿದೆ. ಸೋನಾಲ್ ಅವರು ಫಸ್ಟ್ ಇನ್ನಿಂಗ್ಸ್ನಲ್ಲೂ ಇದೇ ಥರ ಸ್ವೀಪ್ ಹೊಡೆದು, ಸ್ಲಾಕ್ ಸ್ವೀಪ್ ಹೊಡೆದು 6 ಹೊಡೆದಿದ್ರು. ಅದೇ ರೀತಿ ಹೊಡೆದ್ರು. ಕೋಚ್ ಗ್ಯಾರಿ ಕರ್ಸ್ಟನ್ ಖಂಡಿತವಾಗ್ಲೂ ಮೆಚ್ಚಿರ್ತಾರೆ. ಅವರು ಕೂಡ ಎಡಗೈ ಬ್ಯಾಟ್ಸ್ಮನ್. ಎಕ್ಸಾಕ್ಟ್ಲಿ ಅದೇ ಅಂತಿದ್ದೆ ನೋಡಿ. ಕಾನ್ಫಿಡೆನ್ಸ್ ಹೆಚ್ಚಿದೆ ನೋಡಿ. ಆಪತ್ ಬಾಂಧವಂತರ ಮೊದಲ ಇನ್ನಿಂಗ್ಸಲ್ಲಿ 90 for 5 ಇದ್ದಾಗ ಆಡಿದ್ರು, ಸೆಂಚುರಿ ಹೊಡೆದ್ರು. ಈಗ 47 for 4 ಆದಾಗ ಬಂದು ಒಂದು ಹಾಫ್ ಸೆಂಚುರಿ ಗಳಿಸಿದ್ದಾರೆ. ಎಷ್ಟು ಕ್ಲೀನಾಗಿ ಪಿಚ್ ಆಫ್ ದ ಬಾಲ್ ಹೋಗಿ ಕಾನ್ಫಿಡೆಂಟ್ ಆಗಿ ಕಾಲು ಮುಂದೆ ಇಟ್ಟು ಅದು ಯಾವ ರೀತಿಯ ಒಂದು ಎಲಿವೇಶನ್ ಪಡೆದುಕೊಂಡ್ರು. ಗ್ಯಾರಿ ಕ್ರಿಸ್ಟ್ ಅಂತೂ ಖುಷ್, ಇಂಥ ಇನ್ನಿಂಗ್ಸ್ ಆಡಿದರೆ. 80 km/h. ಸಕ್ಸಸ್ ಸಿಕ್ಕಿದೆ. ರವೀಂದ್ರ ಜಡೇಜಾ, ರಾಕ್ ಸ್ಟಾರ್ ರವೀಂದ್ರ ಜಡೇಜಾ. ಸ್ಟ್ರೇಂಜ್ ಕನೆಕ್ಷನ್, ಬಟ್ ಬೌಂಡ್ರಿ ಸಿಗತ್ತೆ. ಮುಕ್ತಾಯ ಬೌಂಡ್ರಿ ಮೂಲಕ 150 ಕೂಡ ಬರುತ್ತೆ ಶ್ರೀಲಂಕಾಗೆ. 151ಕ್ಕೆ ಆಗಿದೆ. ಏಜ್ ಬಂದಿದ್ಯಾ? ಎಸ್, ಖಂಡಿತವಾಗ್ಲು ಸಕ್ಸಸ್ ಬಂದಿದೆ. ಪ್ರಸಿದ್ಧ ಕೃಷ್ಣ ಅವರು ಡೆಲಿವರ್ ಮಾಡಿದ್ದಾರೆ. ಅರೌಂಡ್ ವಿಕೆಟ್ ಇಂದ ಬೌಲಿಂಗ್ ಮಾಡ್ತಾರೆ. ಮತ್ತೆ ಓವರಿಂದ ಆಂಗಲ್ನ ಚೇಂಜ್ ಮಾಡಿ ಆದಷ್ಟು ಬಾಡಿ ಲೈನಲ್ಲಿ ತಂದರು. ಬಟ್ ಅಲ್ಲಿ
ಟಿಕ್ ಎಡ್ಜ್ ಆಗಿ ಅದ್ಭುತವಾದ ಬ್ರೇಕ್ ಥ್ರೂ ಕೂಡ ತಂದುಕೊಟ್ಟಿರೋದು. ಇದೇ ಥರ ಬೇಕಾಗಿರೋದು. ಡಿಕ್ವೆಲ 10ಕ್ಕೆ ಔಟ್ ಆದರೆ 256ಕ್ಕೆ 6 ಶ್ರೀಲಂಕಾ. ಭಾರತಕ್ಕೆ ಕಷ್ಟ. ಮುನ್ನುಗ್ಗಿ ಬಾರಿಸಿದ್ದಾರೆ ಸೊನಾಲ್ ಧನುಷ. ಕಾನ್ಫಿಡೆಂಟ್ ಆಗಿದ್ದಾರೆ. ಥ್ರೂ ಮಿಡ್ ವಿಕೆಟ್ ಬೌಂಡ್ರಿ. ಅದ್ಭುತವಾದ ಒಂದು ಫುಟ್ ವರ್ಕ್. ಯಾಕೆ ಸುರ ಮಾತ್ರ ಹೇಳ್ಬಿಟ್ರಿ, ಬೇರೆದನ್ನು ಹೇಳ್ಬಿಟ್ಟಿದ್ರೆ ಸುಂದರವಾಗಿರೋದು. ಬಟ್ ಈಗ ಇರೋದು ಸೊನಾಲ್ ಯಾವ ಥರ ಈ ಜೊತೆ ಆಟ ಕಟ್ತಾರೆ ಅಂತ. ಬಿಕಾಸ್ ಅವ್ರ ಮೇಲೆ ಫೋಕಸ್ ಇರಲ್ಲ ಭಾರತದ ಬೌಲರ್ಸು. ಸೊ ಅವರಿಗೆ ರನ್ ಹೊಡೆಯಲು ಭಾಳ ಸುಲಭ ಆಗುತ್ತೆ. ಯಾಕಂದರೆ ಎಲ್ಲ ಭಾರತದ ಬೌಲರ್ಸ್ ಏನು ಮಾಡ್ತಾರೆ ಅಂದರೆ ಕೆಶರಾನ ಟಾರ್ಗೆಟ್ ಮಾಡ್ತಾರೆ. ಲೂಸ್ ಎಂಡ್ ಅಂತ ನಾವೇನು ಹೇಳ್ತೀವಿ, ಓಪನ್ ಆಗಿದೆ ಆ ಎಂಡಲ್ಲಿ ವಿಕೆಟ್ ಗಳಿಸ್ಕೊಳ್ಳೋದು ಸ್ವಲ್ಪ ಸುಲಭ. ಸೊನಾಲ್ ಅವ್ರಿಗೆ ಈಸಿಯಾಗಿ ಫೀಲ್ಡ್ ಸ್ಪ್ರೆಡ್ ಮಾಡಿ ಸಿಂಗಲ್ ಕೊಟ್ಟು ಜಾಸ್ತಿ ಫೇಸ್ ಮಾಡೋಕ್ಕೆ ಕೆಶರಾನ ಬಿಡ್ತಾರೆ. ಆ ಒಂದು ನಿಟ್ಟಿನಿಂದ ಆಡಿದಾಗ ಕೆಶರ ಅವರು ಈಸಿಯಾಗಿ ಅವರು ಕೂಡ ಒಂದು 20-30 ರನ್ ಹೊಡೆದು ಸೆಂಚುರಿ ಹತ್ರ ಬಂದರೆ ಫಸ್ಟ್ ಇನ್ನಿಂಗ್ ಸೆಂಚುರಿ, ಸೆಕೆಂಡ್ ಇನ್ನಿಂಗ್ ಸೆಂಚುರಿ ಹೊಡೆಯೋ ಒಂದು ಅವಕಾಶ ಸಿಕ್ಕಾಪಟ್ಟೆ ಇದೆ. ಕೆಶರ ಅದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಚೆನ್ನಾಗಿ ಆಡಿದ್ದಾರೆ. ಇದುವರೆಗೂ ಕೆಶರ ಅವರು ಚೆನ್ನಾಗಿ ಎದುರಿಸಿದ್ದಾರೆ ಭಾರತ ಬೌಲರ್ಸ್. ಹಿಂಗೆ 13 ಓವರೇ ಇದೆ. 13 ಓವರ್ ಆದ ನಂತರ ಇನ್ನೊಂದು ನ್ಯೂ ಬಾಲ್ ಸಿಗುತ್ತೆ. ಅದಾದಮೇಲಂತೂ ಕಷ್ಟ ಆಗುತ್ತೆ ನಮ್ಮ ಭಾರತದ ಬೌಲರ್ಸ್ನ ಎದುರಿಸೋಕ್ಕೆ. ಬಟ್ ಅದಕ್ಕೆ ಮುಂಚೆನೇ ಔಟ್ ಆಗ್ತಾರ ನೋಡೋಣ. ಆಗಬಹುದು, ಆಗತ್ತೆ ಅಂತ ಹೆಚ್ಚಿಗೆ ಅನ್ನಿಸ್ತಾ ಇದೆ. ಕಾರಣ ಏನು ಅಂದರೆ ಶುಭ್ಮನ್ ಗಿಲ್ ಈಗ ಹೊರಗೆ ಬಂದಿಲ್ಲ. KL ರಾಹುಲ್ ಅವರು ನಾಯಕತ್ವವನ್ನು ಸದ್ಯದ ಮಟ್ಟಿಗೆ ಇಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಪರ್ಸೆಪ್ಷನ್ ವೇರಿ ಆಗತ್ತೆ. ಇಲ್ಲ, ಶಾರ್ಟ್ ಬಾಲ್ ಪುಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹೆಚ್ಚಿಗೆ ರನ್ ಸಿಗುತ್ತೆ. ಬೌಂಡ್ರಿ ಮೂಲಕ ಓವರ್ನ ಮುಕ್ತಾಯ ಆಗುತ್ತೆ. 180ಕ್ಕೆ 6 ಶ್ರೀಲಂಕಾ. ಸ್ಟ್ರೈಕ್ನಲ್ಲಿ ಈಗ ಸೋನಲ್ ಕಳೆದ ಓವರ್ನ ಲಾಸ್ಟ್ ಬಾಲ್ನಲ್ಲಿ ಶಾರ್ಟ್ ಡೆಲಿವರಿ. ಎಸ್, ಶಾರ್ಟ್ ಡೆಲಿವರಿ ಹಾಕಿದ್ರೆ ಬ್ಯಾಕ್ ಫುಟ್ಟಲ್ಲಿ ಬೌಂಡ್ರಿ ಸಿಗುತ್ತೆ. ಯಾಕಂದರೆ ಗ್ಯಾಪ್ಸ್ ಇರುತ್ತೆ ನೋಡಿ. ಎಷ್ಟು ಜನ ಅಲ್ಲಿ ಬ್ಯಾಟ್ಸ್ಮನ್ ಸುತ್ತಾನೆ ನಿಲ್ಲಿಸ್ಕೊಂಡಿದ್ದಾಗ ಗ್ಯಾಪ್ಸ್ಗೆ ಹೆಚ್ಚಿಗೆ ಸಿಗುತ್ತೆ. 70ಸ್ಗೆ ಎಂಟರ್ ಆಗೋದಕ್ಕೆ ಎಂಥ ಒಳ್ಳೆ ಶಾಟ್ ಆಡಿದ್ದಾರೆ ಇಲ್ಲಿ ಸೊನಾಲ್. ದಿಟ್ಟ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಬಟ್ ಡೇಂಜರಸ್ ಆಗೋದಕ್ಕೆ ಎಷ್ಟು ಸಮಯ ಬೇಕು ಇಲ್ಲಿ ಜಡೇಜಾ ಅವ್ರಿಗೆ ಅಂತ ಕಾದು ನೋಡಬೇಕು. ಫೀಲ್ಡ್ ಪ್ಲೇಸ್ಮೆಂಟು ತಕ್ಕಂಗೆ ನಿಲ್ಲಿಸ್ಕೋಬೇಕು. ಅಲ್ಲಿ ಸ್ಕ್ವೇರ್ ಲೆಗ್ ಅಂಪೈರ್ ಪಕ್ಕದಲ್ಲೇ ಒಬ್ಬನ್ನು ಇಟ್ಕೋಬೇಕು. ಯಾಕಂದರೆ ಅವರು ಸತತವಾಗಿ ಸ್ವೀಪ್ ಹೊಡೆದಾಗ ಅಲ್ಲಿ ಇನ್ನೊಬ್ಬ ಫೀಲ್ಡರ್ ನಿಲ್ಲಿಸ್ಕೊಂಡು ಬೌಲಿಂಗ್ ಮಾಡ್ತಾರೆ ಸಹಜವಾಗಿ. ಅದನ್ನು ಮಾಡಬೇಕಿಲ್ಲಿ. ಶುಭ್ಮನ್ ಗಿಲ್ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅಲ್ಲಿ ಸ್ಕ್ವೇರ್ ಲೆಗ್ ಅಂಪೈರ್ ಹತ್ರ ಒಬ್ಬ ಫೀಲ್ಡರ್ ಬೇಕೀಗ. ಬೌಂಡ್ರಿಯನ್ನು ತಡೆಯೋಕ್ಕಾಗೋದಿಲ್ಲ. ಮೊಹಮ್ಮದ್ ಸಿರಾಜ್ ಅವರಿಂದ ಸಾಕಷ್ಟು ದೂರ ಇತ್ತು. ಮತ್ತೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಓವರ್ಗೊಂದು ಬೌಂಡ್ರಿಯನ್ನು ಗಳಿಸುವಂತಹ ಉದ್ದೇಶ ಸ್ಪಷ್ಟವಾಗಿದೆ ಇಲ್ಲಿ ಸೋನಾಲ್ ಅವ್ರ ಕಡೆ. ಅದನ್ನೇ ಮಾಡ್ತಾ ಕೂಡ ಬಂದಿದ್ದಾರೆ. ಉತ್ತಮವಾಗಿ ಹೊಡೆದರು ಸೊನಾಲ್ ಅವರು. ಸ್ಟೆಪ್ ಔಟ್ ಆಗಿ ಫ್ಲ್ಯಾಟ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸ್ಟೆಪ್ ಔಟ್ ಆಗಿ ಎಷ್ಟು ಚೆನ್ನಾಗಿ ಗ್ಯಾಪಲ್ಲೂ ಕೂಡ ಹೊಡೆದ್ರು. ಸುಲಭವಾಗಿ ಹೊಡೆದಿರೋವಂಥ ಶಾಟ್ ಇದು ನೋಡಿ. ಏನು ಜಾಸ್ತಿ ಎಫರ್ಟೇ ಇರಲಿಲ್ಲ. ಟೈಮಿಂಗ್ ಮಾತ್ರ ಅದ್ಭುತವಾಗಿತ್ತು. ಯಾಕಂದರೆ ಸ್ಟೆಪ್ ಔಟ್ ಆದಾಗ ಮೊಮೆಂಟಮ್ ಸಿಕ್ಕಿರುತ್ತೆ. ಜೋರ ಹೊಡೆಯೋದು ಬೇಕಾಗಿಲ್ಲ. ಸುಮ್ಮನೆ ಮಿಡ್ಲ್ ಮಾಡಿದ್ರೆ ಸಾಕು. ಅದೇ ಮಾಡಿರೋದು ಸೊನಾಲ್ ಅವರು ಹಿಟ್ ಮೀ ಬಾಲ್ 1 ರನ್ ಕೊಟ್ಟರೆ ಸಾಕು ಅಂತ ಹಾಕಿದ್ದಾರೆ. ಬಟ್ 2 ರನ್ ಅಂತೂ ಖಂಡಿತವಾಗ್ಲೂ ತಗೋತಾರೆ. ಸೊನಾಲ್ ಅವ್ರಿಗೆ ನಾನು ಹೇಳಿದೆ ಇದು ಒಂದು ಒಳ್ಳೆ ಅವಕಾಶ. ರೇರ್ ವಿಡ್ತಲ್ಲಿ ಜಡೇಜಾ ಅವರ ಕಡೆಯಿಂದ ಇಷ್ಟೊತ್ತು ಬೌಲ್ ಮಾಡಿರುವಂಥ ಈ ಎಕ್ಸ್ಪೀರಿಯನ್ಸ್ಡ್ ಬೌಲರ್ನಿಂದ ಈ ಥರದೊಂದು ಲೂಸ್ನರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೌಂಡ್ರಿಗೆ ಅಂತೂ ಬಾಲೇ ಹೋಗಲಿಲ್ಲ. ಲಂಚ್ ಆದ್ಮೇಲೆ ಅದು ಸುಸ್ತಾಗೋಗ್ಬಿಟ್ಟಿದೆ. ಬಂದಿದ್ಯಾ ವಿಕೆಟ್? ಎಸ್, ಖಂಡಿತವಾಗ್ಲು ನ್ಯೂ ಬಾಲ್ ಬರೋದಕ್ಕಿಂತ ಮುಂಚೆ ನ್ಯೂ ಬ್ಯಾಟರ್ ಹೊರಗೆ ಬರ್ತಾರೆ. ಎಂಥ ಪರ್ಫಾರ್ಮೆನ್ಸ್ ಇಲ್ಲಿ ಸೊನಾಲ್ ಕಡೆಯಿಂದ. 3ನೇ ವಿಕೆಟ್ ಪಡ್ಕೊಂಡಿದ್ದಾರೆ. ಸೆಟ್ ಬ್ಯಾಟರ್ ಸೊನಾಲ್ ವಾಪಸ್ ಹೋಗ್ತಾ ಇದ್ದಾರೆ. 84 ರನ್ಸ್ ಸ್ಕೋರ್ ಮಾಡಿ ಅದ್ಭುತವಾದ ಬ್ರೇಕ್ ಥ್ರೂ. ಲಂಚ್ ಮುಗಿದ್ರು ಕೂಡ ಹಸಿವು ಇನ್ನೂ ನೀಗಿಲ್ಲ. ವಿಕೆಟ್ಗಳ ಬೇಟೆ ಮುಂದುವರೆದಿದೆ ಭಾರತದ್ದು. ಎಸ್, ಲೈನ್ ಲೆಗ್ ಸ್ಟಂಪ್ ಮೇಲಿತ್ತು. ಅದನ್ನು ಅವರು ಆಡದೇ ಇದ್ದಿದ್ರು ನಡೀತಾ ಇತ್ತು. ಈಸಿಯಾಗಿ ಎಲ್ಲ ರನ್ ಕೊಡ್ತಾ ಇದ್ದಾರಪ್ಪ ಅಂತ ಅವ್ರಿಗೂ ಕ್ಯಾಶುಯಲ್ ಆಗಿ ಒಂದು ಕ್ಯಾಶುಯಲ್ ಸ್ಟ್ರೋಕ್ ಇಂಡ್ಯೂಸ್ ಮಾಡಿದ್ರು. ಅದರಿಂದನೇ ಈ ವಿಕೆಟ್ ಬಂದಿದ್ದು. ಎಲ್ಲ ಕೂಡ್ಕೊಂಡ್ಬಂದಿದೆ. ಈಸಿಯಾಗಿ ಆಡ್ತಾ ಇದ್ದ ಸೊನಾಲ್ ಅವರು ಸೆಕೆಂಡ್ ಸೆಂಚುರಿ ಮಿಸ್ ಆಗೋಯ್ತು. ಎಷ್ಟು ಔಟ್ ಆದರೂ 84ಗೆ ಔಟ್ ಆಗಿ ನಿರಾಸರಾಗಿ ಹೋಗ್ತಾ ಇದ್ದಾರೆ. ಈಸಿ ಸೆಂಚುರಿ ಸಿಗ್ತಾ ಇತ್ತು.
ಆದರೆ ಔಟ್ ಆಗಿ ಹೋಗ್ತಾ ಇದ್ದಾರೆ ಸೊನಾಲ್. ಒಬ್ಬ ಸೆಟ್ ಬ್ಯಾಟರ್ ವಿಕೆಟ್ ನ ಪಡ್ಕೊಳ್ಳೋದಕ್ಕೆ ಮುಂದುವರಿಸ್ತಾ ಇದ್ದಾರೆ ಈಗ ಅವರೇ. ತಗೊಳ್ಳಿ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್, ಹ್ಯಾಟ್ರಿಕ್ ಸಾಧನೆ ಮಾಡ್ತಾರೆ ಇಲ್ಲಿ ಸುತಾರ್. ಸೆಟ್ ಬ್ಯಾಟರ್ ಸೋನಾಲ್ ಆದ್ಮೇಲೆ ಈಗ ತಾನೇ ಬಂದಂತ ಪ್ರಭಾತ್ ಜಯಸೂರ್ಯ ಅವ್ರನ್ನ ಪ್ರಪಾತಕ್ಕೆ ತಳ್ಳಿದ್ದಾರೆ ಇಲ್ಲಿ ಸುತಾರ್. ಟೇಲರ್ಗಂತೂ ಇದು ಎಕ್ಸಲೆಂಟ್ ಫಸ್ಟ್ ಬಾಲ್, ಉತ್ತರನೇ ಕೊಡೋಕ್ಕಾಗಲ್ಲ. ಒಳ್ಳೆ ಸ್ಪಾಟಲ್ಲಿ ಕೂಡ ಹಾಕಿದ್ರು ಅವರು. ಅದು ತಿರುವು ಕೂಡ ಅವ್ರಿಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲಿಲ್ಲ. ಫ್ಲಾಟಾಗಿ ಬಂದಾಗ ಯೂಶಲಿ ನೇರ ಬರುತ್ತೆ ಅಂತ ನೇರವಾಗಿ ಆಡಿದ್ರು, ಬಟ್ ಅದು ಕರೆಕ್ಟಾಗಿ ಅವರು ಓಪನ್ ಅಪ್ ಆದರು. ಟೋಸ್ ಎಲ್ಲ ಒಂಥರ ನೋಡಿ ಎದ್ದು ನಿಂತ್ಕೊಂಡ್ಬಿಟ್ರು ಅಲ್ಲೇ. ಅಂಪೈರ್ನ ಫೇಸ್ ಮಾಡ್ತಾ ಇದ್ದಾರೆ, ಅದನ್ನು ಸೈಡ್ ಆನು ಇರಲಿಲ್ಲ. ಈಸಿ ವಿಕೆಟ್. ಇನ್ನೊಂದು ಸುತಾರ್ ಅವರು 4ನೇ ವಿಕೆಟ್ ಗಳಿಸ್ಕೊಂಡು ಖುಷಿಯಾಗಿದ್ದಾರೆ. ಹ್ಯಾಟ್ರಿಕ್ ಬಾಲ್ ಇದಾಗಿತ್ತು. ದೊಡ್ಡ ಅಪೀಲ್ ಬಂದಿದ್ಯಾ ಅಲ್ಲಿ, ಫೈಫರ್ ಹೇಳ್ತಾರೆ ಇಲ್ಲಿ ಅಂಪೈರ್. ಹ್ಯಾಟ್ರಿಕ್ ಮಿಸ್ ಆಯ್ತು, ಆದ್ರೆ ಫೈಫರ್ ಅಲ್ಲ. 9ನೇ ವಿಕೆಟ್ ಪತನ ಶ್ರೀಲಂಕಾದು. ಬಹುಶಃ ಅವ್ರಿಗೆ 200 ಕೂಡ ಸ್ಕೋರ್ ಮಾಡೋದಕ್ಕೆ ಬಿಡೋ ಹಕ್ಕಾಣೆ. ಕುಮಾರ್ ಅವರು ವಾಪಸ್ ಹೋಗ್ಬೇಕಾಗತ್ತೆ. ಯಾವುದೇ ರನ್ ಅನ್ನ ನೀಡದೆ 3 ವಿಕೆಟ್ಸ್ ನ ಪಡ್ಕೊಳ್ತಾರೆ ಈ ಓವರ್ ನಲ್ಲಿ ಸುತಾರ್. ತಮ್ಮ ಟೆಸ್ಟ್ ಕರಿಯರ್ ನ ಈ ಹಂತದಲ್ಲೇ 2ನೇ ಫೈಫರ್ ನ ಸಾಧಿಸ್ತಾರೆ. ಎಸ್, ಟರ್ನಿಂಗ್ ಆಡಿದ್ರು, ಟರ್ನ್ ಆಗಲಿಲ್ಲ. ಔಟ್ಸೈಡ್ ಅಂತೂ ಮಿಸ್ ಆಗಲಿಲ್ಲ. ಒಳ್ಳೆ ಕ್ಯಾಚ್ ಹಿಡಿದಿದ್ದಾರೆ ಇಲ್ಲಿ. ಎಸ್, ಒಳ್ಳೆ ಓವರ್ ಇದು. ಒಂದು ಓವರಲ್ಲೇ 3 ವಿಕೆಟ್ ಗಳಿಸ್ಕೊಂಡಿರೋವಂಥ ಸುತಾರ್ ಅವರ ಮೊದಲನೇ 5 ವಿಕೆಟ್ ಹಾಲ್ ಈ ಪಂದ್ಯದಲ್ಲಿ. ಅಂದರೆ ಅವರ ಟೆಸ್ಟ್ ಕೆರಿಯರಲ್ಲಿ 2ನೇದು. 0ಗೆ ಔಟ್ ಆಗಿ ಹೋಗ್ತಾ ಇದ್ದಾರೆ. 199ಕ್ಕೆ 9 ಶ್ರೀಲಂಕಾ. ಬಟ್ ಖಂಡಿತ ಮಾನವ್ ಸುತ್ತಾರು ಅವರು ಸುತ್ತಿಸ್ಬಿಡಿದ್ದಾರೆ ಒಂದು ವೆಬ್ನ. ಸೊ ನನ್ನ ಜೊತೆ ಇದ್ದಾರೆ ಇಲ್ಲಿ ಕಣ್ವಿ ಅವರು. ವೆಲ್ಕಮ್ ಕಣ್ವಿ. ಥ್ಯಾಂಕ್ ಯು ಬಾಪು, ಕೃಷ್ಣರಾವ್, ವೆಂಕಟೇಶ್ ಪ್ರಸಾದ್ ಅವರೇ. ಯಾಕಂತಂದರೆ ಕೊನೆ DRS ತೆಗೆದುಕೊಳ್ತಾರೆ. ಬೇಡ, ಇನ್ನೂ ಪರವಾಗಿಲ್ಲ, ಇನ್ನೂ ಅರ್ಧ ದಿನದ ಆಟ ಬಾಕಿ ಇದೆ. ಬ್ಯಾಟೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಟ ಪಂತ ಇಲ್ಲ ಅಂದರೆ ನಿರ್ಲಕ್ಷಿಸಿದರೆ ತಗೋಬಾರ್ದು ಅಲ್ವಾ. 199 for 9. ಈಗ DRS ತೆಗೆದುಕೊಂಡ್ರ? ಎಸ್, ತೆಗೆದುಕೊಂಡಿದ್ದಾರೆ. ಕಾದು ನೋಡೋಣ ಈಗ ಏನಾಗತ್ತಂತ. LBW. Original decision is not out. I check the feed. Fair delivery. Punt on please. Show me one more time. Nice and slow. It was, looks like inside edge. Yes, clear inside edge there. Go back to on-field umpire. Hassan, please. Hassan, you can stay with your original not out decision. You are on camera. Make your signal. ಒಂದು ರಿವ್ಯೂ ಉಳಿದಿಲ್ಲ. ಈಗ ಭಾಳ ಕಾನ್ಫಿಡೆಂಟಾಗಿ ಆಡ್ತಾ ಇದ್ರು. ರನ್ಔಟ್ ಆಗೋ ಚಾನ್ಸ್ ಇತ್ತು. ಇಲ್ಲ, ಎಂಥ ಅದ್ಭುತವಾದ ಜಯವಾಗಲಿದೆ ಇದು. ಎಸ್, ಶ್ರೀಲಂಕಾ ಅವರ 3 ರಿವ್ಯೂ ಇದೆ ಅಂತಂದರೆ ಇಲ್ಲಿ ಭಾರತಕ್ಕೆ ಯಾವುದೇ ರಿವ್ಯೂ ಇಲ್ಲ. ಬಟ್ ದಟ್ಸ್ ಓಕೆ. 9 ವಿಕೆಟ್ ನಷ್ಟಕ್ಕೆ. ವಾವ್, ಟರ್ನ್ ಅಂಡ್ ಮಿಸ್ ಅಗೇನ್. ಇನ್ನು ಕೇಳ್ತಾ ಇದ್ದಾರೆ ಇಲ್ಲಿ. ನನಗೇನೋ ಮಿಸ್ ಆಗಿದೆ ಅಂತಲೇ ಅನ್ನಿಸ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಜೋಶ್ ಅಂತೂ ಇದೆ ಫೀಲ್ಡ್ನಲ್ಲಿ. 200ಕ್ಕೆ 9 ಶ್ರೀಲಂಕಾ 77 ಓವರ್ ಆದಮೇಲೆ. ಓಹ್, ಸೂಪರ್ ಪರ್ಫಾರ್ಮೆನ್ಸ್. ಅದ್ಭುತ, ಅತಿ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್ನ ಥರ. ಅವರ ಒಂದು ಅಕ್ಯುರೇಸಿನ ನಿಜವಲ್ಲೂ ಮೆಚ್ಕೊಳ್ಬೇಕು. ಅವರ ಟ್ರೆಜೆಕ್ಟ್ರಿ ಚೆನ್ನಾಗಿ ಮೆಚ್ಕೊಳ್ಬೇಕು. ಅವರ ಪೇಸ್ ಚೆನ್ನಾಗಿ ಮೆಚ್ಕೊಳ್ಬೇಕಾಗತ್ತೆ ಇಲ್ಲಿ. ಮಿಡಲ್ ಸ್ಟಂಪ್, ಆಫ್ ಸ್ಟಂಪ್ ಇಂದ ಔಟ್ಸೈಡ್ ದಿ ಆಫ್ ಸ್ಟಂಪ್ ಮೊದಲ ಆ ಲೈನ್ಗಳನ್ನ ಚೇಂಜ್ ಮಾಡ್ತಾ ಇರೋದೇ ಆಗಲಿ, ಫ್ಲೈಟ್ ಪಾತ್ನ ಚೇಂಜ್ ಮಾಡ್ತಾ ಇರೋದೇ ಆಗಲಿ, ಮಾನವ್ ಸುತ್ತಾರ್ ಅದಕ್ಕೋಸ್ಕರ ಈ ಥರ ಒಂದು ರಿವಾರ್ಡ್ ನೋಡ್ತಾ ಇರೋದು ಅವರ ವಿಕೆಟ್ ಕಾಲಮ್ನಲ್ಲಿ. ಮೊದಲನೇ ಇನ್ನಿಂಗ್ಸ್ನಲ್ಲಿ 4, ಈ ಇನ್ನಿಂಗ್ಸ್ನಲ್ಲಿ 5, 6 ತಗೊಳ್ತಾರ ಸದ್ಯಕ್ಕಂತೂ ಇಲ್ಲ. ಬಟ್ ಆದರೆ ನಮ್ಮ ಕಣ್ವಿ ಅವರ ಎನರ್ಜಿ ನೋಡ್ತು ಅಂದರೆ, ನಿಮ್ಮ ಎನರ್ಜಿನಲ್ಲೇ ಸರ್ ನಾನು ಹೇಳ್ತೀನಿ ಕೇಳಿ, ಆ ಕಾರ್ ಮಾಡೋ ಬರೋದಿಲ್ಲ ಬಿಡಿ. ಅದು ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಹೊರಟಾಗ್ತಾ ಇದೆ. ಇಲ್ಲ, ಗಾನ್ 6ನೇ ವಿಕೆಟ್ ತಗೊಂಡಿರೋದು ಇಲ್ಲಿ ಮಾನವ್ ಸುತ್ತಾರ್ ಈ ಇನ್ನಿಂಗ್ಸ್ನಲ್ಲಿ. ಸೂಪರ್ ಬೌಲಿಂಗ್. 6 ವಿಕೆಟ್, 55 ರನ್ಗಳಿಗೆ 23.4 ಓವರ್ ನಲ್ಲಿ ಈ ಇನ್ನಿಂಗ್ಸ್ನಲ್ಲಿ ಅಂತಂದ್ರೆ
ಇಡೀ ಮ್ಯಾಚ್ ನಲ್ಲಿ 10 ವಿಕೆಟ್ ತಗೊಂಡಿರುವಂತ ಮಾನವ್ ಸುತ್ತಾರು ಖಂಡಿತ ಬಹುಶಃ ನಂಗೆ ತಿಳಿದಂಗೆ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ಬೋದು. ಬಟ್ ಆದ್ರೆ ದೇವದತ್ ಪಡಿಕ್ಕಲ್ ಅವರನ್ನು ನೋಡ್ತಂದ್ರೆ ಬಹುಶಃ ಇದು ಮ್ಯಾನ್ ಆಫ್ ದ ಮ್ಯಾಚ್ ನ ಪ್ಲೇಯರ್ ಆಫ್ ದ ಮ್ಯಾಚ್ ನ ಶೇರ್ ಮಾಡಿದ್ರೆ ತಪ್ಪಾಗೋದಿಲ್ಲ ಅಂತಾನೆ ಹೇಳ್ತೀನಿ. ನಮ್ಮ ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಕೂಡ ಅದ್ಭುತವಾಗಿತ್ತು, ಹಾಗೆ ಅಷ್ಟೇ ಚೆನ್ನಾಗಿತ್ತು ಬೌಲಿಂಗ್ ಇಂಡಿಯನ್ ಬೌಲರ್ಸ್ ಕಡೆಯಿಂದ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಮಾನವ್ ಸುತ್ತಾರ್ ಕಡೆಯಿಂದ. 4 ವಿಕೆಟ್ ಪಡೆದುಕೊಂಡಿತ್ತು. ಸಖತ್ ಇಂಪಾರ್ಟೆಂಟ್ ಇತ್ತು ಈ ಒಂದು ವಿಕ್ಟ್ರಿ. ನೀವು WTC ನಿಟ್ಟಿನಲ್ಲಿ ನೋಡಬೇಕು ಅಂತಂದರೆ ಪ್ರತಿಯೊಂದು ಮ್ಯಾಚಿನೂ ಕೂಡ ಎಷ್ಟು ಬೇಗ ಗೆಲ್ತಾರೆ ಅನ್ನೋ ತವಕಗಳು ಎಲ್ಲರಿಗೂ ಇತ್ತು. ಬಟ್ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಒಂಥರ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬಂದಿತ್ತು ಟೀಮ್ ಇಂಡಿಯಾ ತಂಡ ಕಡೆಯಿಂದ. ಪ್ರತಿಯೊಬ್ಬರೂ ಕೂಡ ಒಂದು ಕಡೆ ಬ್ಯಾಟಿಂಗಿಂದ ಬಂತು ಅಂತಂದರೆ ಇನ್ನೊಂದು ಕಡೆಯಿಂದ ಬೌಲಿಂಗಿಂದ ಮಾನವ್ ಸುತ್ತಾರು ಚೆನ್ನಾಗಿ ಫಿನಿಶ್ ಮಾಡಿಕೊಟ್ಟಿದ್ದು ಬ್ರಿಲಿಯಂಟ್ ಆಗಿತ್ತು. ಇದು ಬ್ಯಾಟಿಂಗ್ ಕಾರ್ಡ್, ಅದ್ಭುತವಾದ ಇನ್ನಿಂಗ್ಸ್. ಯಂಗ್ಸ್ಟರ್ ಈಗಾಗಲೇ ಶ್ರೀಲಂಕಾ ಪ್ರೆಸ್ ಅಲ್ಲಿ ಇವರು ಮುಂದಿನ ಕ್ಯಾಪ್ಟನ್ ಅಂತ ಘೋಷಿಸಲಾಗಿದೆ. ಈಗ ನಮಗೂ ಹಾಗೆ ಅನ್ಸುತ್ತೆ. ಯಂಗ್ಸ್ಟರ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ, ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಇವರು ನಾಯಕತ್ವ ವಹಿಸಿಕೊಂಡಿದ್ರು ನೋಡಿ. 84-59 ಇದೇ ದೊಡ್ಡ ಪಾರ್ಟ್ನರ್ಶಿಪ್ ಆಗಿತ್ತು. ಸುನಾಲ್ ದಿಸುನ್ ಶಾ 84 ಹಾಗೂ ಧನಂಜಯ ಜರ್ಸಲು 59. ಬೌಲಿಂಗ್ ಕಾರ್ಡ್ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಅಂತ ನೋಡಬೇಕು ಅಂದರೆ ಮಾನವ್ ಸುತ್ತಾರ್ ಈ ಒಂದು ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ಗಳು ಕೇವಲ 55 ರನ್ ಕೊಟ್ಟು ಪಡ್ಕೊಂಡ್ರು. ಅದ್ರ ಜೊತೆಗೆ ಪ್ರಸಿದ್ಧ ಕಿಟ್ನ ಇಂಪ್ರೆಸಿವ್ ಸ್ಪೆಲ್, ಆ ಬ್ರೇಕ್ ಥ್ರೂ ಇಂಪಾರ್ಟೆಂಟ್ ಇತ್ತು. ಆ 2 ಪ್ರಮುಖ ವಿಕೆಟ್ನ ಕೂಡ ಇಲ್ಲಿ ಪಡ್ಕೊಂಡ್ರು. ಜೊತೆಗೆ ರವೀಂದ್ರ ಜಡೇಜನ ಕೂಡ ಸಾಥ್ ಕೊಟ್ಟರು.